Hello everyone, welcome back to our YouTube channel. ಸೊ ಕೈಯಲ್ಲಿ ಏನಿದೆ ಅಂತ ನೋಡ್ತಿದ್ರೆ ಜಸ್ಟ್ ಬರುವಾಗ ಇದು ಬೇಸನ್ ಲಡ್ಡು ತಂದಿದ್ದೀನಿ. ಸೊ ಇದು ಆ್ಯಕ್ಚುಲಿ ನಮ್ಮ ಮ್ಯಾಮ್ ಕೊಡಿಸಿದ್ರು ಕೊಲ್ಲಿಗು. ಈಗ ತಿನ್ನೋಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಟೈಮು 7 ಗಂಟೆ ಆಗ್ತಾ ಇದೆ. ಇವತ್ತು ತುಂಬ ಲೇಟಾಗೋಯಿತು ಬರೋದು. ಇಬ್ಬರು ನಾವು ಬರುವಾಗನೇ 6 o'clock ಆಗಿತ್ತು. ಈಗ ಎಲ್ಲ ಫ್ರೆಶ್ ಅಪ್ ಆಗಿ ಸೊ ಏನು ನೈಟ್ಗೆ ಡಿನ್ನರ್ ಮಾಡ್ಕೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀವಿ. ಸೊ ತೋರಿಸ್ತೀನಿ ಇವತ್ತು ಏನು ಅಡುಗೆ ಮಾಡ್ತಾರೆ ಮ್ಯಾಮು ಅಂತ ಹೇಳಿ. ಮ್ಯಾಮ್ ಇವಾಗ ಪಾಪ್ಕಾರ್ನ್ ತಿಂತಾ ಇದ್ದಾರೆ. ಸೊ ಅವ್ರು ನೆಕ್ಸ್ಟ್ ಈಗ ವಿಡಿಯೋದಲ್ಲಿ ಜಾಯ್ನ್ ಆಗ್ತಾರೆ. ಅದಕ್ಕಿಂತ ಮುಂಚೆ ಬೆಳಗ್ಗೆ ಇವತ್ತೇನೋ ಒಂದು ಸ್ಪೆಷಲ್ ತಿಂಡಿ ಮಾಡಿದ್ದೆ, ಅದನ್ನು ನೀವು ನೋಡ್ಕೊಂಬನ್ನಿ. ವಿಡಿಯೋ ಮಾಡಿದ್ದೀನಿ. ಇಷ್ಟು ವರ್ಕ್ ಲೈಫಲ್ಲೂ ಇಷ್ಟು ಗಡಿಬಿಡಿಯಲ್ಲೂ ಬೆಳಗ್ಗೆ ಸ್ಪೆಷಲಾಗಿ ಒಂದು ಅಡುಗೆ ಆಗಿದೆ. ಸೊ ಅದನ್ನು ನೀವು ನೋಡ್ಕೊಂಡು ಬನ್ನಿ. ಅಷ್ಟರೊಳಗಡೆ ಮ್ಯಾಮ್ ಬಂದು ನಿಮ್ಗೆ ಜಾಯ್ನ್ ಆಗ್ತಾರೆ. ಓಕೆ, ಬಾಯ್. ನಾವು ಮಾರ್ನಿಂಗಿಗೆ ಏನು ತಿಂಡಿ ಮಾಡಬೇಕಂತ ಹೇಳಿ ಹಿಂದಿನ ದಿನವೇ ಯೋಚನೆ ಮಾಡಿ ಸಬ್ಬಕ್ಕಿನ ನೆನೆಸಿಟ್ಟಿದ್ವಿ. ಯಾಕಂದರೆ ಸಬ್ಬಕ್ಕಿ ರೊಟ್ಟಿ ಮಾಡ್ಕೋಬೇಕು ಅಂತ ಹೇಳಿ ಅನ್ನಿಸ್ತಾ ಇತ್ತು. ಹಾಗಾಗಿ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಇದು ಸೆಕೆಂಡ್ ಟೈಮ್ ಮಾಡ್ತಾರೆ ಆ್ಯಕ್ಚುಲಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಇದನ್ನು ಟ್ರೈ ಮಾಡಿದ್ವಿ. ಸಬ್ಬಕ್ಕಿನ ರಾತ್ರಿ ನೆನೆಸಿಟ್ಕೊಂಡು ಮಾರ್ನಿಂಗ್ ಅದು ಈ ಥರ ಫುಲ್ ಮೆದು ಆಗಿರಬೇಕು. ಅದಾದಮೇಲೆ ಒಂದು 2 ಆಲೂಗಡ್ಡೆನ ನಾವು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಳ್ಬೇಕು. ಅದಕ್ಕೆ 2 ಸ್ಪೂನ್ ಆಫ್ ಅಕ್ಕಿ ಹಿಟ್ಟು, 2 ಅಥವಾ 3 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ಹೆಚ್ಚಿಟ್ಟಿರೋ ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಕ್ಯಾರೆಟ್ ಇದ್ದರೆ ಕ್ಯಾರೆಟ್ನ ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸೊ ಇದನ್ನೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ಈ ಥರ ಕಲಸಿಟ್ಕೊಂಡು ಅದನ್ನು ನೀಟಾಗಿ ತಟ್ಟಿ ಬೇಯಿಸಿದ್ರೆ ರೊಟ್ಟಿ ಮುಗ್ದೇ ಹೋಗ್ಬಿಡುತ್ತೆ. ಸೊ ಯಾರಿಗೆಲ್ಲ ರೊಟ್ಟಿ ಮಾಡೋದಕ್ಕೆ ಬರೋದಿಲ್ಲ, ನಾನು ಯಾವತ್ತೂ ರೊಟ್ಟಿನೇ ಟ್ರೈ ಮಾಡಿಲ್ಲ ಅಂದರೆ ಈ ರೊಟ್ಟಿನ ಆರಾಮಾಗಿ ಮಾಡ್ಬೋದು. ತುಂಬ ಈಸಿ, ಸಿಂಪಲ್. ಸೊ ಅದೊಂದು ನೆನೆಸಿಟ್ಕೊಂಡ್ಬಿಟ್ರೆ ಸಬ್ಬಕ್ಕಿ ಸಾಕಾಗುತ್ತೆ. ಆರಾಮಾಗಿ ನೀವೇ ಎಲ್ಲದನ್ನು ಹಾಕ್ಬಿಟ್ಟು ಕಲಸಿ ತಿನ್ಬೋದು. ಈವನ್ ಹೆಲ್ದಿ ಕೂಡ ಹೌದು. ಸ್ವಲ್ಪ ಏನಂತ ಹೇಳಿದರೆ ಆಯಿಲ್ನ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ. ಸೊ ಆವಾಗ ಹೆಲ್ದಿ ಫುಡ್ ಕೂಡ ಆಗುತ್ತೆ ಇದು. ಯಾಕಂದರೆ ಅದನ್ನು ನಾವು ತಟ್ಟುವಾಗ ಯಾವುದೇ ಥರ ಹಿಟ್ಟು ಹಾಕ್ಕೊಳ್ಳೋದಿಲ್ಲ, ಹಸಿನೇ ತಟ್ಟೋದ್ರಿಂದ ಸ್ವಲ್ಪ ಕೆಳಗಡೆ ಬೆಣ್ಣೆನ ಅಥವಾ ಯಾವುದಾದ್ರು ತುಪ್ಪನ ಕೈಗೆ ಹಚ್ಕೊಂಡು ಅದಕ್ಕೆ ಸವರ್ಕೊಂಡು ನೀವು ತಟ್ಟಬೇಕಾಗತ್ತೆ. ಆಗ ಚೆನ್ನಾಗಿ ಎದ್ದು ಬರುತ್ತೆ. ಮತ್ತು ತುಂಬ ತೆಳು ಮಾಡ್ಕೋಬೇಕಂತನೂ ಇಲ್ಲ. ದಪ್ಪ ಆಗಿದ್ರೇ ತುಂಬ ಟೇಸ್ಟ್ ಇರುತ್ತೆ. ಯಾವುದೇ ಥರ ಚಟ್ನಿ ಅಥವಾ ಏನೂ ಬೇಕಾಗಿಲ್ಲ, ಬರೀದ ರೊಟ್ಟಿ ಮಾಡಿಕೊಂಡು ತಿನ್ಕೊಂಡು ಹೋಗ್ಬೋದು. ಸೊ ನಾವು ಇದಕ್ಕೆ ಯಾವುದೇ ಥರ ಚಟ್ನಿ ಆಗಲಿ ಏನೂ ಮಾಡ್ಕೊಂಡಿಲ್ಲ. ಇದನ್ನೇ ಬಾಕ್ಸಿಗೆ ತೊಗೊಂಡೋದ್ವಿ. ಯಾಕಂದರೆ ಮಾರ್ನಿಂಗ್ ನಾವು ಮಾಲ್ಟ್ ಕುಡಿಯೋದ್ರಿಂದ ಮಧ್ಯಾಹ್ನಕ್ಕೆ ಇದನ್ನು ಲಂಚ್ ಆಗಿ ಮಾಡ್ಕೊಂಡಿದ್ವಿ. ಆ್ಯಕ್ಚುಲಿ ಸ್ವಲ್ಪ ತಟ್ಟುವಾಗ ನನಗೆ ಪ್ರಾಬ್ಲಮ್ ಆಯಿತು, ಆದರೆ ಮ್ಯಾಮ್ ಬಂದು ಈಸಿಯಾಗಿ ಮಾಡಿಕೊಟ್ರು. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಓಕೆ. ಸೊ ಮ್ಯಾಮ್ ಇವತ್ತು ಸ್ವಲ್ಪ ಬೇಗ ಬಂದು ಪೂಜೆ ಕೂಡ ಮಾಡಿದರು ಸಂಜೆ. ಸೊ ಇವತ್ತು ಗುರುವಾರ ಆಗಿತ್ತು ಮತ್ತು ಇವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ವಾ. ಸೊ ಅವರೇ ಇವತ್ತು ಪೂಜೆ ಎಲ್ಲ ಮಾಡಿದ್ದಾರೆ. ಸೊ ಹೂವು ಯಾಕೆ ಮುಟ್ಸಿಲ್ಲ ಅಂದರೆ ಸಮ್ಟೈಮ್ಸ್ ನಮ್ಗೆ ಹೂ ತರೋಕ್ಕೆ ಮಾರ್ನಿಂಗ್ ಆಗಿರೋದಿಲ್ಲ, ಹಾಗಾಗಿ ಹೂ ಮುಟ್ಸಿಲ್ಲ. ಬಟ್ ಪೂಜೆ ಅಂತೂ ಮಾಡಿರ್ತೀವಿ. ಇವಾಗ ಮ್ಯಾಮು ಕಡಲೆಕಾಳು ಏನು ಮಾಡ್ತಾಯಿದ್ದಾರೆ? ಶೇಂಗಾ ತಂಬುಳಿ. ಶೇಂಗಾ ತಂಬುಳಿ ಮಾಡ್ತಿದ್ದಾರೆ. ತಂಬುಳಿ ಮಾಡಿ ಆಮೇಲೆ ರೈಸ್ ಮಾಡ್ತಾರೆ. ಸೊ ಇವತ್ತು ರೈಸ್ ಮತ್ತು ತಂಬುಳಿ ತಿನ್ನೋದು. ಕೂಡ ಫ್ರೈ ಮಾಡ್ಕೋಬೇಕು. ಮಾಡಿ. ನೀವೆಲ್ಲ ಅನ್ಕೋತಾ ಇರ್ತೀರಲ್ಲ ಇವರಿಬ್ಬರು ಇಷ್ಟು ಕೆಲಸ ಮಾಡಿಕೊಂಡು ಹೇಗೆ ಅಡುಗೆ ಮಾಡ್ತೀರಾ ಅಂತ. ಇಲ್ಲ, ನನ್ನ ಫ್ರೆಂಡ್ ಆ್ಯಕ್ಚುಲಿ ಕೇಳ್ತಾ ಇದ್ಲು, ಹೆಂಗೆ ನೀವು ಇದನ್ನೆಲ್ಲ ಇಷ್ಟೊಂದು ಅಡುಗೆ ಮಾಡಿಕೊಂಡು ಹೋಗ್ತೀರಾ ಕೆಲಸಕ್ಕೆ ಅಂತ. ಸೊ ನಾವು ಕೂಡ ಮೊದಲು ಬೇರೆ ಥರ ಬ್ಯಾಚುಲರ್ಸ್ಗಳ ಥರನೇ ಇದ್ವಿ. ಅಂದರೆ ಎಷ್ಟೊತ್ತಿಗೂ ಬರೋದು, ಯಾವಾಗಲೂ ಹೊರಗಡೆ ಊಟ ಮಾಡೋದು. ಸೊ ಯಾವಾಗಲೂ ಹೆಲ್ತ್ ತುಂಬ ಹಾಳು ಮಾಡ್ಕೊಂಡ್ಬಿಟ್ಟಿದ್ವಿ. ಈವನ್ ವೆಯ್ಟ್ ಗೇನ್ ಕೂಡ ಆಗಿದ್ವಿ. ಬಟ್ ಅದಾದಮೇಲೆ ಒಂದು ಒಳ್ಳೆ ಡಿಸಿಷನ್ ತೊಗೊಂಡು ಸೊ ಇಬ್ಬರು ಕೂಡ ಒಂದು ಹೆಲ್ದಿ ಫುಡ್ಗೆ ಕನೆಕ್ಟ್ ಆದ್ವಿ. ಈಗ ಬರೀ ಹೆಲ್ದಿ ಫುಡ್ ತಿನ್ಕೊಳ್ತಾನೆ ನಾವು ಬರೀ ನಾವೇನು ಅಡುಗೆ ಮಾಡ್ತಾಯಿದ್ದೀವಲ್ಲ ಸೇಮ್ ಅದೇ ಫುಡ್ ತಿನ್ಕೊಂಡು ಏನೂ ಹೊರಗಡೆದು ಏನೂ ತಿಂದೇ ಇವತ್ತು ಇಬ್ಬರು ಕೂಡ ಎಷ್ಟೋ ವೆಯ್ಟ್ ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ. ಸೊ ತುಂಬಾ ಬೇರೆ ಹೆಲ್ತ್ ವಿಷಯಗಳಲ್ಲೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವೈಸ್ ಆಗಿದೆ. ಹಾಗಾಗಿ ನಾನು ಇದನ್ನು ವಿಡಿಯೋ ಮಾಡೋದಕ್ಕೆ ಕಾರಣನೇ ಇದರಿಂದ ಏನೋ ಒಬ್ಬರು ಬೇರೆಯವ್ರ ಮೋಟಿವೇಶನ್ ತೊಗೊಂಡು ಅವರು ಕೂಡ ನಮಗೆ ಅಡುಗೆ ಮಾಡ್ಕೊಂಡು ತಿನ್ನಲಿ ಅನ್ನೋದು ಒಂದೇ ಒಂದು ಉದ್ದೇಶ. ನಾವು ಸಫರ್ ಪಟ್ಟಾಗೆ ಈ ಜಾಬ್ ಅಂತ ಹೇಳಿ ಫಸ್ಟ್ ಬಂದಾಗ ನಾವು ಸಫರ್ ಪಟ್ಟಾಗೆ ಬೇರೆಯವ್ರು ಸಫರ್ ಪಡೋದು ಬೇಡ. ಸೊ ಒಳ್ಳೆ ಹೆಲ್ದಿ ಫುಡ್ ಅವರು ಮಾಡ್ಕೊಂಡು ತಿನ್ನಲಿ ಅನ್ನೋದಷ್ಟೇ ನಮ್ಮ ಇಂಟೆನ್ಷನ್ ಆಗಿದೆ ಅಷ್ಟೇ. ರೈಟ್ ಮ್ಯಾಮ್? ಸೊ ಮೊದಲು ಜಾಬ್ ಲೈಫ್ಗೆ ನಾವು ಬಂದಾಗ ಏನಂತ ಹೇಳಿದ್ರೆ, ಜಾಬ್ ಲೈಫ್ಗೆ ನಾವು ಫಸ್ಟ್ ಬಂದಾಗ ಈವನ್ ನಮಗೂ ಕಾಲೇಜ್ ಲೈಫ್ ಅವಾಗ ತಾನೇ ಮುಗಿಸ್ಕೊಂಡು ಬಂದಾಗ ಹೆಂಗೆ ತಿನ್ನಬೇಕು, ಏನು ಯಾವ ಥರ ಅಡುಗೆ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ಸುಮ್ಮನೆ ಹೊರಗಡೆ ಆರ್ಡರ್ ಮಾಡೋದು, ಬಿರಿಯಾನಿ ತಿಂದೆ, ಅದು ತಿಂದೆ, ಹೀಗೆ ಪಿಜ್ಜಾ ಬರ್ಗರ್ ಅನ್ನೋದ್ರಲ್ಲಿ ನಾವು ಇದ್ದು ತುಂಬ ಹೆಲ್ತ್ ಇಶ್ಯೂಸ್ ಆದಮೇಲೆ ಪಾಠ ಕಲ್ತ ಮೇಲೆ ಇದಕ್ಕೆ ಅಡಿಕ್ಟ್ ಆಗಿದ್ದೀವಿ. ಹಾಗಾಗಿ ಇವಾಗೇನು ಕಷ್ಟ ಅನಿಸಲ್ಲ. ತುಂಬ ಹ್ಯಾಪಿಯಿಂದ ನಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊಂಡು ತಿಂತಾಯಿದ್ದೀವಿ.
ಸೊ ಮ್ಯಾಮ್ ನಾನು ಬರೋಷ್ಟೊಳಗಡೆ ಅಡುಗೆನೇ ಮಾಡಿಬಿಟ್ಟಿದ್ದಾರೆ. ಸೊ ಏನು ಮಾಡಿದ್ರಿ ಮ್ಯಾಮ್? ಅವಾಗಲೇನೋ ಹೇಳ್ತಾ ಇದ್ರಿ, ಕಾಳು ತೋರಿಸಿ. ಶೇಂಗಾ ತಂಬುಳಿ. ಸೊ ಶೇಂಗಾ ತಂಬುಳಿ ಪಾತ್ರೆ ಎಲ್ಲ ನೋಡಿ ನಗಾಡ್ಬಿಡಿ ಗೈಸ್. ನಮ್ಮನೆ ಶೇಂಗಾ ತಂಬುಳಿ, ಬಿಸಿ ಬಿಸಿ ರೈಸ್ ಕೂಡ ಆಗಿದೆ, ವಿಷಲ್ ಹೊಡಿತಾ ಇದೆ. ಸೊ ಇವಾಗ ಮ್ಯಾಮ್ ದೂರ ಹೊರಟಿದ್ರಿ, ಮೀನ್ಸ್ ಎಲ್ಲಿಗೆ ಹೊರಟಿದ್ರಿ? ನಾಳೆ ಪಾಸ್ತಾ ಮಾಡೋಣ ಅಂತೇಳಿ ಪಾಸ್ತಾ ಮಾಡಕ್ಕೆ ಹೋಗ್ತಿದ್ದೀನಿ. ಅದಕ್ಕೆ ಯಾಕೆ ಇಷ್ಟು ನಾಚ್ಕೋತಾ ಇದ್ದೀರಾ? ಸೊ ಅದು ತುಂಬ ನಾಚ್ಕೊಂಡು ಹೇಳ್ತಾ ಇದ್ದಾರೆ ಪಾಸ್ತಾ ತರೋದಕ್ಕೆ. ಇಷ್ಟೊಂದೆಲ್ಲ ನಾಚ್ಕೋತಿದ್ದಾರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಅವರಿಗೆ ಪಾಸ್ತಾ ತಿನ್ಬೇಕು ಅನ್ನಿಸ್ತಾ ಇದೆ ಅಂತೆ. ಸೊ ನಾಳೆ ನನಗೋಸ್ಕರ ವೈಟ್ ಪಾಸ್ತಾ ಮಾಡ್ಕೊಡ್ತಾರಂತೆ. ಆ ರೆಸಿಪಿ ನಿಮ್ಮದು ಶೇರ್ ಮಾಡ್ತೀನಿ. ಸೊ ಅವ್ರು ಇವಾಗ ಇದು ಮೋರ್ಗೆ ಹೋಗ್ತಿದ್ದಾರೆ, ಇಲ್ಲೇ ಪಕ್ಕದಲ್ಲಿ ಮೋರ್ ಇದೆ. ಸೊ ಅಲ್ಲಿಂದ ಅವ್ರು ಪಾಸ್ತಾ ತರ್ತಾರೆ. ನೆಕ್ಸ್ಟ್ ಮತ್ತೆ ಸಿಗ್ತೀನಿ. ಮ್ಯಾಮ್ ಇವತ್ತು ಇದು ತಂದಿದ್ದಾರೆ, ಇವಾಗ ಹೋಗಿದ್ರಲ್ವ ಮೋರ್ಗೆ. ಸೊ ಇದು ತಂದಿದ್ದಾರೆ, ಸ್ಟೀಮ್ಡ್ ಕಾರ್ನ್ ತಂದಿದ್ದಾರೆ. ಆ್ಯಕ್ಚುಲಿ ನಾವು ಇದು ತರ್ತಿರ್ಲಿಲ್ಲ ಯಾವಾಗಲೂ, ಸಿಗಲಿಲ್ಲ ಅಂತ ಈ ಕಾರ್ನ್ ತಂದಿದ್ದಾರೆ. ಸೊ ಇದಾದಮೇಲೆ ಪಾಸ್ತಾ ತಂದಿದ್ದಾರೆ. ಅವರಿಗೆ ವೈಟ್ ಪಾಸ್ತಾ ತಿನ್ಬೇಕು ಅನ್ನಿಸ್ತಾ ಇದೆ ಅಂತೆ. ಸೊ ನಾಳೆ ಮಾಡಿಕೊಡಿ ಅಂತ ಇದು ತಂದಿದ್ದಾರೆ. ಆ್ಯಕ್ಚುಲಿ ಇದನ್ನು ತಂದಿದ್ರು, ಇದು ಟೊಮೊಟೊ ಫ್ಲೇವರ್. ನನಗಂತೂ ಇಷ್ಟನೇ ಆಗಲಿಲ್ಲ. ಸೊ ಮ್ಯಾಮ್ ಅವ್ರಿಗೂ ಕೂಡ ಇಷ್ಟ ಆಗಲಿಲ್ಲ. ತುಂಬ ಒಂಥರ ಏನು ಹೇಳ್ತಾರೆ, ಥರ ತುಂಬ ಸ್ವೀಟ್ ಅನ್ನಿಸ್ತಾ ಇತ್ತು, ತಿನ್ನೋಕ್ಕಾಗಲಿಲ್ಲ, ನಮಗೆ ಇಷ್ಟ ಆಗಲಿಲ್ಲ. ಅದಕ್ಕೆ ಅವರು ಮತ್ತೆ ಹೋಗಿ ಈ ಪಾಸ್ತಾ ತಂದಿದ್ದಾರೆ. ಕೊನೆಗೆ ಇದು ಏನೋ ತಂದಿದ್ದಾರೆ ಗೈಸ್, ಕ್ಯಾಪ್ಸಿಕಮ್. ಸೊ ನಾಳೆಗೆ ಏನೇನು ಬೇಕೋ ಎಲ್ಲ. ದೆನ್ ಅದಾದಮೇಲೆ ಪಿಜ್ಜಾಗೆ ಬಂದಿರೋ ಆರ್ಗ್ಯಾನೋ ಉಳಿದಿದೆ, ಆರ್ಗ್ಯಾನೋನು ಇದೆ. ನಾಳೆ ಮಾಡ್ತೀನಿ ಇದು ವಿಡಿಯೋನ, ನಿಮಗೆ ಸ್ಪೆಷಲಾಗಿ ಇನ್ನೊಂದು ಇದರಲ್ಲಿ ಅಪ್ಲೋಡ್ ಮಾಡ್ತೀನಿ. ನೀವು ಅಂದ್ಕೊಳ್ಬೋದು ಏನು ವೆಯ್ಟ್ ಲಾಸ್ ಜರ್ನಿಲಿದ್ದೀರಾ ಮತ್ತು ಹೆಲ್ದಿ ರೆಸಿಪೀಸ್ ಮಾಡ್ಕೊಂಡು ತಿಂತೀರಾ ಅಂತ ಹೇಳ್ತಾ ಇರ್ತೀವಿ. ಅದು ನೋಡಿದ್ರೆ ಇವಾಗ ವೈಟ್ ಪಾಸ್ತಾ ಮಾಡ್ತಾಯಿದ್ದೀವಿ ಅಂತ. ಸೊ ಏನು ಗೊತ್ತಾ, ಯಾವಾಗಲೂ ಹೆಲ್ದಿ ರೆಸಿಪಿನೇ ತಿಂತೀವಿ. ಯಾವತ್ತಾರು ಒಂದಿನ ನಾವು ಟೇಸ್ಟಿಗೆ ತಕ್ಕಂಗೆ ಯಾವತ್ತೂ ಮಂತ್ಲಿ ಒಂದು 15 ಡೇಸಿಗೆ ಈ ಥರದ್ದು ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಗೇನು ಅಂತ ಹೆಲ್ತ್ ಪ್ರಾಬ್ಲಮ್ಸ್ ಆಗೋದಿಲ್ಲ. ಸೊ ನಿಮಗೂ ಹೊರಗಡೆ ತಿನ್ನಬೇಕು ಅನ್ನೋ ಕ್ರೇವಿಂಗ್ಸ್ ಕಡಿಮೆ ಆಗುತ್ತೆ ಆ್ಯಕ್ಚುಲಿ 15 ಡೇಸಿಗೆ ಒಮ್ಮೆ ಮಾಡಿದ್ರೆ. ಮತ್ತು ಇದೆಲ್ಲ ನಾನು ಹೆಲ್ತಿಯಾಗಿ ಆಗ್ತಾ ಇರೋದ್ರಿಂದ ಸೊ ನಾಳೆ ತೋರಿಸ್ತೀನಿ ವಿಡಿಯೋದಲ್ಲಿ ಹೆಲ್ದಿಯಾಗಿರುತ್ತೋ ಇಲ್ವಾ ಅಂತ. ಓಕೆ, ಊಟ ಮಾಡ್ತಾಯಿದ್ದೀವಿ. ಇವತ್ತೇನು ಸ್ಪೆಷಲ್ ಇಲ್ಲ. ಮಾರ್ನಿಂಗು ಸ್ಪೆಷಲ್ ಇಲ್ವಾ? ಇದು ಸ್ಪೆಷಲ್ ಅಲ್ವಾ ನಿಮಗೆ? ಹಾಂ, ಇದು ತುಂಬಾ ಸ್ಪೆಷಲ್. ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರದ್ದು ತಿಂತಾ ಇರೋದು. ಇದಕ್ಕೆ ಉಪ್ಪಿನಕಾಯಿ ಇದೆ. ಅಂದರೆ ಸ್ಪೆಷಲ್ ಅಂತ ಹೇಳಿದ್ರೆ ಪಲ್ಯ ಆ ಥರದ್ದೇನು ಇವತ್ತು ಮಾಡ್ಕೊಂಡಿಲ್ಲ. ಯಾಕಂದರೆ ಮಾರ್ನಿಂಗ್ ತುಂಬಾ ಈಗ ಮಧ್ಯಾಹ್ನಕ್ಕೆ ಈಗ ಕೂಡ ಬಾಯ್ಲ್ ಮಾಡ್ಕೊಂಡು ತಿಂದಿದ್ದೀವಿ. ಆ್ಯಂಡ್ ಸಬ್ಬಕ್ಕಿ ರೊಟ್ಟಿ ಕೂಡ ತಿಂದಿದ್ದೀವಲ್ಲ, ಹಾಗಾಗಿ ಇಷ್ಟು ಮಾತ್ರ ಇವತ್ತು. ಆಲ್ರೆಡಿ ಪ್ರೋಟೀನ್ ಹೋಗಿದೆ, ಸಿಕ್ಕಾಪಟ್ಟೆ ಫ್ಯಾಟ್ ಇವತ್ತು ಹೋಗ್ಬಿಟ್ಟಿದೆ. ಅದಕ್ಕೆ ಏನೂ ಇಲ್ಲ, ಸಿಂಪಲ್ಲಾಗಿ ಡಿನ್ನರ್ನ ಕ್ಲೋಸ್ ಮಾಡ್ತಾಯಿದ್ದೀವಿ. ಕರೆಕ್ಟಾ? ಕರೆಕ್ಟ್. ನಿಜ ಆಗ್ತೀನಿ ನಾನು. ಮ್ಯಾಮ್ ಹೇಗಿದೆ ತಂಬುಳಿ ರೈಸ್? ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಕ್ಯಾಮ್ರಾದಿಂದ ಕೈ ತೆಗಿತೀರಾ? ತೆಗ್ತಿದ್ದೀನಿ ಮ್ಯಾಮ್. ಹೇಗಿದೆ ತಂಬುಳಿ ರೈಸ್? ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಮಸ್ತಾಗಿದೆ. ಕಲರು ಕೂಡ ತುಂಬ ಚೆನ್ನಾಗಿದೆ. ವೈಟ್ ಇತ್ತು, ನಾನು ಕಾಯಿ ಹಾಕಿದ್ದಾರೆ ಅಂದ್ಕೊಂಡೆ, ಕಾಯಿ ಹಾಕಿಲ್ವಂತೆ. ಮ್ಯಾಮ್ ಏನೇನು ಹಾಕಿದ್ದೀರಾ? ಓನ್ಲಿ ಶೇಂಗಾ ಫ್ರೈ ಮಾಡಿದ್ದೀನಿ, ಮೆಣಸಿನ್ಕಾಯಿ ಫ್ರೈ ಮಾಡಿದ್ದೀನಿ, ಬೆಳ್ಳುಳ್ಳಿ, ಜೀರಿಗೆ ಅಷ್ಟೇ ಹಾಕಿರೋದು. ನನಗಂತೂ ಐಡಿಯಾ ಇಲ್ಲ. ಇದ್ರ ರೆಸಿಪಿ ಏನಾದರೂ ಬೇಕಾದ್ರೆ ಮ್ಯಾಮ್ನ ಕೇಳಿ ಅವ್ರು ಮಾಡಿಕೊಡ್ತಾರೆ. ಯಾಕಂದರೆ ತುಂಬ ಕ್ವಿಕ್ಕಾಗಿ ಮಾಡಿದ್ರು. ಒಂದು 5 ಮಿನಿಟ್ಸ್ ಇರೋದು ಅಡುಗೆ ಆಗಿತ್ತು. ಪಕ್ಕದಲ್ಲಿ ರೈಸ್ ಇಟ್ಕೊಂಡು ಮತ್ತು ಶೇಂಗಾ ಹುರಿದಿಟ್ಕೊಂಡು ಮೇ ಬಿ ಅದೇ ಮೆಣಸಿನ್ಕಾಯಿ ಇದು ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಏನೂ ಇಲ್ಲ ಊಟಕ್ಕೆ ಅನ್ನೋ ಫೀಲೇ ಇಲ್ಲ. ತುಂಬ ಚೆನ್ನಾಗಿದೆ ಮ್ಯಾಮ್, ಥ್ಯಾಂಕ್ ಯು. ಆಮೇಲೆ ಓಕೆ, ಆದಮೇಲೆ ಪಾತ್ರೆ ಎಲ್ಲ ತೊಳೆದಿರೋದು ಡೈಲಿ ರೊಟೀನ್ ನಮ್ಮದು. ಹೇಳಿದ್ರೆ ಸೊ ಇವಾಗಲೇ ತೊಳೆದಿಟ್ಕೊಂಡ್ಬಿಟ್ರೆ ನಮ್ಮದು ಅರ್ಧ ಕೆಲಸ ಬೆಳಗ್ಗೆ ಕಡಿಮೆ ಆದಂಗೆ. ಬೆಳಗ್ಗೆ ಇದ್ದು ಪಾತ್ರೆ ಎಲ್ಲ ತೊಳ್ತಾ ಕುತ್ಕೊಳ್ಳೋಕ್ಕಾಗಲ್ಲ. ಜಾಸ್ತಿ ಏನಿಲ್ಲ ಗೈ, ಸ್ವಲ್ಪನೇ ಅಷ್ಟಿಲ್ಲ. ಮ್ಯಾಮ್ ಝೂಮ್ ಮಾಡಿ ತೋರಿಸ್ತವ್ರು, ಮತ್ತು ನಾನು ಒಬ್ಬಳೇ ತೊಳಿತಾ ಇದ್ದೀವಿ ಅಂತ. ಸೊ ಅವಾಗಿನ ಪಾತ್ರೆ ಅವಾಗೇ ತೊಳ್ಕೊಂಡ್ಬಿಡ್ತೀವಿ. ಯಾಕಂದರೆ ನಮಗೆ ಮತ್ತೆ ಬೆಳಗ್ಗೆ ಎದ್ದು ಅಡುಗೆ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಇದೆಲ್ಲ ಬೆಳಗ್ಗೆ ಕಷ್ಟ ಆಗುತ್ತೆ ಅಂತ ಎಲ್ಲ ಇವಾಗಲೇ ತೊಳೆದಿಟ್ಕೊಂಡು ಅಡುಗೆ ಮನೆ, ಗ್ಯಾಸು ಎಲ್ಲದನ್ನು ಇವಾಗಲೇ ಕ್ಲೀನ್ ಮಾಡಿ ಇಟ್ಕೊಂಡು ನಮ್ಮ ದಿನದ ರೊಟೀನ್ ಮುಗಿಸೋದು ನಾವು ಆ್ಯಕ್ಚುಲಿ. ಸೊ ನೀವು ಹಿಂಗೆ ಮಾಡಿ, ಆವಾಗ ನಿಮಗೂ ಬೆಳಗ್ಗೆ ಲೇಟ್ ಆಗಲ್ಲ. 5 ನಿಮಿಷ ನಾವು ಲೇಟಾಗಿದ್ದರೂ ಮ್ಯಾನೇಜ್ ಆಗೋ ಕಾರಣ ಸಂಜೆ ನಾವೆಲ್ಲ ಕೆಲಸ ಮಾಡ್ಕೊಳ್ಳೋಲ್ಲ ಅಲ್ವಾ ಮ್ಯಾಮ್? ಹೌದು. ನಾನು ಆ್ಯಕ್ಚುಲಿ ಜಾಸ್ತಿ ಪಾತ್ರೆ ಮಾಡ್ತೀನಿ. ನಾನು ಅಡುಗೆ ಮಾಡಿದ್ರೆ ಸ್ವಲ್ಪನೇ ಪಾತ್ರೆ ಇರ್ತವೆ. ಯಾಕಂದರೆ ಅವ್ರು ಅವಾಗಲೇ ತೊಳೆದಿರ್ತಾರೆ. ನಾನು ಸ್ವಲ್ಪ ಸೋಂಬೇರಿ.
ಯಾವಾಗಲೂ ಅವ್ರು ಬೈತಾರೆ ಯಾಕೆ ಸ್ವಲ್ಪ ಅಲ್ಲ, ಫುಲ್ ಜಾಸ್ತಿ ಸೋಂಬೇರಿ ನೀವು. ಜಾಸ್ತಿ ಯಾಕೆ ಇಷ್ಟು ಪಾತ್ರೆ ಮಾಡ್ಕೋತೀರಾ ಅಂತ ಕೇಳ್ತಾರೆ. ಮಾಡ್ತೀನಿ ಅದು. ನಾನು ಇವತ್ತು ನಿಮ್ಮ ಮುಂದೆ ಬರೋದಕ್ಕೆ ರೆಡಿ ಇಲ್ಲ ಗೈಸ್. ಐ ಡೋಂಟ್ ನೋ ಯಾಕಂತ. ಕೇಳಿ ನೀವೇ ಯಾಕೆ ಬಂದಿಲ್ಲ ಅವರು ಅಂತ. ಯಾಕಿಲ್ಲ ನಾನೇ ಹೇಳಲ್ಲ. ಅವರೇನೋ ಇವತ್ತು ವಿಡಿಯೋ ಮಾಡೋದಕ್ಕೆ ಬರ್ತಾ ಇಲ್ಲ, ಜಸ್ಟ್ ಕ್ಯಾಮ್ರಾ ಹಿಂದೆ ನಿಂತು ಎಲ್ಲ ಕೆಲಸನ ಮಾಡ್ತಾ ಇದ್ದಾರೆ. ಸೊ ಫಿನಿಶ್ಡ್, ಪಾತ್ರೆ ಫಿನಿಶ್ಡ್. ಇದು ಈ ಥರ ಫುಲ್ ಆಗಿದೆ ಅಂದರೆ ಸಿಂಕ್ ಖಾಲಿ ಆಗಿದೆ ಅಂತಲೇ ಅರ್ಥ. ಇದಾಗಿತ್ತು ಇವತ್ತಿನ ಲಾಗ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಷ್ಟೊತ್ತು ಯಾರೆಲ್ಲ ಪೇಷನ್ಸಿಂದ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಸ್. ಸೊ ಈ ನಮ್ಮ ವಿಡಿಯೋದಲ್ಲಿ ನಾವು ಹೇಗೆ ವರ್ಕ್ ಲೈಫ್ನ ಮತ್ತು ಹೆಲ್ದಿ ಲೈಫ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನು ನಾವು ನಮ್ಮ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇರ್ತೀವಿ. ಹಾಗೂ ನಿಮ್ಮನ್ನು ಮೋಟಿವೇಟ್ ಮಾಡೋ ಕೆಲಸ ನಮ್ಮದಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್.